सहस्रशीरुषा पुरुषः सहस्राक्षः सहस्रपात् स भूमिन् विश्वता भूत्वा अत्यतिष्ठद्दशाङ्गुलम् पुरुष एवेदकं सर्वं यद्भूतं यच्च भव्यम् उताम्रोतत्त्वस्येषानः यदन्नेनातिरोगति एतावानस्य महिमा व्याक्रामतु दाशनाशने अभि तस्मात् विराट जायत विराजो अधिपुरुषः स जातोच्चरिष्यत. Hello, Squadron Leader Vinod here. D'Souza here. Hello D'Souza. I'm sorry. ಇವತ್ತು ಟೆನ್ನಿಸ್ ಮ್ಯಾಚ್ ಬರಕ್ಕಾಗ್ಲಿಲ್ಲ. What is the matter? ಮಾವನವ್ರ ಶ್ರಾದ್ದ ಇವತ್ತು. ಅದಕ್ಕೂ ನಿನ್ಗೇನೇ ಸಂಬಂಧ? ಮಾವನವ್ರಿಗೆ ಗಂಡ್ ಮಕ್ಳಿಲ್ಲ. ಇದ್ದೊಬ್ಬ ಮಗನು ಚಿಕ್ಕ ವಯಸ್ಸಲ್ಲೇ ಸತ್ತೋದ್ನಂತೆ. ಸೊ ನಾನೇ ಮಗ ಅಳಿಯ ಇಲ್ಲ. ಮತ್ತೆ ಯಾವಾಗ ಮೀಟ್ ಮಾಡೋಣ? As usual, tomorrow morning at the office. Okay? Bye bye. ಗುರು ಗುರು ಯಾಕಪ್ಪ ಯಾಕೆ ಹಾಗೆ ನೋಡ್ತಾ ಇದ್ದಿ? ಫೋಟೋ. ಓ, ಫೋಟೋದಲ್ಲಿರೋರಾ? ಅವ್ರು ನಮ್ ತಂದೆ. ಇವತ್ತವ್ರ ಶ್ರಾದ್ದ. ಏನಾಗಿತ್ತಮ್ಮ ಅವ್ರಿಗೆ? ಅದೊಂದು ದೊಡ್ಡ ದುರಂತನಪ್ಪ. ಚಿಕ್ಕ ವಯಸ್ಸಿನಲ್ಲಿ ನಾನು ನಮ್ಮಣ್ಣ ಇಬ್ರು ಆಡ್ತಾ ಇದ್ವಿ. ನನ್ನ ಮಹಡಿಯಿಂದ ತಳ್ಬಿಟ್ಟು ಹೆದರ್ಕೊಂಡ್ ಮನೆ ಬಿಟ್ಟು ಓಡ್ ಹೋದ. ಅವನ್ ಕಂಡ್ರೆ ನಮ್ ತಂದೆಗ್ ಪ್ರಾಣ. ಎಲ್ಲೆಲ್ಲೋ ಹುಡುಕ್ಸಿದ್ರು. ಕಡೆಗೊಂದ್ ಸತ್ತೋದ ಅಂತ ಸುದ್ದಿ ಬಂತು. ಅವನ್ ಯೋಚನೆಲೆ ಕೊರ್ಗಿ ಕೊರ್ಗಿ ನಮ್ಮಪ್ಪ ಪ್ರಾಣ ಬಿಟ್ರು. ಗುರು, ನೀನ್ ಯಾಕೆ ಕಳ್ತಾ ಇದ್ದಿ? ನಾನು ನಿಮ್ಮ ಹಾಗೆಮ್ಮ ನಮ್ಮಪ್ಪನ ಕಳ್ಕೊಂಡ್ಬಿಟ್ಟೆ. ನಿಮ್ಮ ತಾಯಿ ಗಂಡನು ಮಗನು ಒಂದೇ ಸಲ ಕಳ್ಕೊಂಡ್ ದುಃಖದಲ್ಲಿ ಅವತ್ತು ಹಾಸಿಗೆ ಹಿಡ್ದವ್ರು ಇವತ್ತಿನವರೆಗೂ ಎದ್ದಿಲ್ಲ ಗುರು. ಗುರು, ಒಳಗಡೆ ನಂಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ತೀನಿ. ಇವತ್ತು ಆಫೀಸ್ಗೆ ಕಾನ್ವೆಂಟ್ಗೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಮಧ್ಯಾಹ್ನದವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗು.
ಮಾವನವ್ರಿಗೆ ಗಂಡ್ಮಕ್ಳು ಇದ್ದೊಬ್ಬ ಮಗನು ಚಿಕ್ಕ ವಯಸ್ಸಲ್ಲೇ ಸತ್ತೋದ್ನಂತೆ. ಸೊ ನಾನೇ ಮಗ ಅಳಿಯ ಎಲ್ಲ. ಅಪ್ಪ 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 ಯಾಕಪ್ಪ ಗುರು, ಯಾಕೋ ಅಪ್ಪ ಅಪ್ಪ ಅಂತ ಕೂಗ್ಕೋತಾ ಇದೀಯಾ? ಕಳಿಸ್ಬಿತ್ತೇನೋ? ನಿನ್ ಕೈಲಿ ಇನ್ನೂ ಅವ್ರನ್ನ ಮರೆಯಕ್ಕಾಗ್ಲಿಲ್ವೇನೋ? ಇನ್ನೆಲ್ಲಪ್ಪ ನಿಮ್ಮಪ್ಪ, ಇನ್ನೆಲ್ಲಪ್ಪ? ಅವ 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 ಇಲ್ಲಿ ಏ ನಾಗ, ಇಲ್ಲಿ ಯಾಕೆ ಬಂದ್ಯೋ? ನಿನ್ನೆ ನೋಡಕ್ಕೆ. ರಾತ್ರಿ ಮನೆಗೆ ಬಂದ್ಮೇಲೆ ನೋಡಿದ್ರೆ ಆಗ್ತಾ ಇರ್ಲಿಲ್ವಾ? ಅಲ್ಲಿ ಗಂಟ ಟೈಮ್ ಇಲ್ಲ, ಅರ್ಜೆಂಟ್ ನಂಗೆ 500 ರೂಪಾಯಿ ಬೇಕು. ಇದ್ದಕ್ಕಿದ್ದ ಹಾಗೆ ಒಂದ್ 500 ರೂಪಾಯಿ ಕೇಳಿದ್ರೆ ಎಲ್ಲಿಂದ ತರ್ಲೋ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಈಗ ಹಣ ಬೇಕು. ಅಷ್ಟೊಂದ್ ಹಣ ಎಲ್ಲಿದ್ಯೋ? ನೀ ಏನಾರ ಮಾಡ್ಕೊಳವು, ಸಂಜೆ ಒಳಗೆ ಕೊಡದೆ ಹೋದ್ರೆ ಆ ಪಟಾನ ಬಂದು ಸೊಂಟ ಮುರಿತೀನಿ ಅಂತ ಹೇಳವನೆ. ಮುರಿಸ್ಕೊ, ಹಾಳಾಗ ಹೋಗು. ನಾನ್ ಯಾಕೆ ಹಾಳಾಗ್ಲಿ? ಅವನ್ಗೆ ಈ ಮನೆ ಅಡ್ರೆಸ್ ಕೊಟ್ಟು ನಿಂತ ಕಳಿಸ್ತೀನಿ. ಗೂಬೆ ಮುಂಡೆದೆ, ಅಮ್ಮನ ಮೇಲೆ ಪಟಾಣನ್ ಚೂ ಬಿಡ್ತೀಯನೋ? ಹಣ ಬೇಕು ಅಂದ್ರೆ ಅಷ್ಟೇ. ಅಯ್ಯೋ ಅಯ್ಯೋ. ಅವ ಇವನೇನವ ಇಲ್ಲಿ ಕಾರ್ ಬಿಡ್ತಾವನೆ? ಇವನು ಗುರು ಅಂತ, ಈ ಮನೆ ಡ್ರೈವರ್. ಯಾಕೋ? ಅವ ಈ ಮನೇಲಿ ಒಂದೊಂದೇ ಸಾಮಾನಾಗ ಅಭ್ಯಾಸ ಆಯ್ತಾ ಇಲ್ವಾ? ಅದ್ಯಾಕ ಹಂಗಂತೀಯೋ? ಒಳ್ಳೆ ಕಳ್ಳನ್ನೇ ಮನೇಲಿ ಇಟ್ಕೊಂಡಿದ್ದೀರಿ. ಅವನು ನನ್ ಜೊತೆಲೆ ಜೈಲಲ್ಲಿ ಇದ್ದ ಕಣವ. ಹಂಗ? ಗುರು ಜೈಲ್ಗೆ ಹೋಗಿದ್ದ ಅಂತ ನಿನಗ್ಯಾರು ಹೇಳಿದ್ರು? ಸುಬ್ಬಮ್ಮ. ಅವ್ರು ಯಾವಾಗ ಹೋಗಿದ್ರು? ನಾನ್ ಹೋಗ್ಲಿಲ್ಲ, ನನ್ ಮಗ. ಅವನು ಯಾತಕ್ ಹೋಗಿದ್ದ? ಯಾರನ್ನೋ ನೋಡ್ಬೇಕು ಅಂತ ಜೈಲ್ಗೆ ಹೋಗಿದ್ನಂತೆ, ಅಲ್ಲ ಅವನ್ ಕಣ್ಣಿಗೆ ಬಿದ್ನಂತೆ. ಆಮೇಲೆ ಅಷ್ಟೇ. ಮೊಸರು ಹಾಕಿ. ಅಮ್ಮ, ಮಗುನ ಕಾನ್ವೆಂಟ್ ಬಿಟ್ಟು ಬಂದೆ. ನೀವು ಶಾಪಿಂಗ್ ಹೋಗೋದಾದ್ರೂ ಕಾರ್ ರೆಡಿ. ಗುರು, ಟಿಫನ್ ಆಯ್ತಾ? ಪರವಾಗಿಲ್ಲ, ನಾನು ಮಾಡ್ಕೋತೀನಿ. ಒಂದ್ ನಿಮಿಷ ಗುರು. ಸುಬ್ಬಮ್ಮ, ಬಂದೇಮ್ಮ. ಗುರುಗ್ ಟಿಫನ್ ತಂದ್ಕೊಡಿ. ಕೊಡ್ತೀನಿ, ಆಚೆ ಇರಪ್ಪ. ಯಾಕೆ ಆಚೆ ಇರ್ಬೇಕು? ಇಲ್ಲೇ ತಂದ್ಕೊಡಿ. ಗುರು, ನೀನ್ ಕೂತ್ಕೋಪ. ನಾನು ಕೂತ್ಕೋಬೇಕಾ? ಯಾಕೆ? ಡ್ರೈವರ್ ಆದ ತಕ್ಷಣ ಇಲ್ಲಿ ಕೂತ್ಕೋಬಾರ್ದೇನು? ಹಾಗಲ್ಲಮ್ಮ, ಅದು ನಾನು ಕೂತ್ಕೊಳ್ಳೋ ಜಾಗ ಅಲ್ಲ. ನೋಡ್ ಗುರು, ನಮ್ ಯಜಮಾನ್ರು ಸ್ವಲ್ಪ ಸ್ಟ್ರಿಕ್ಟೇ ನಿಜ. ಆದ್ರೆ ನಮ್ಗೆ ಯಾರಿಗೂ ಇಲ್ಲಿ ಭೇದ ಭಾವನೆ ಇಲ್ಲ. ಸಂಕೋಚ ಪಡ್ಬೇಡ, ಕೂತ್ಕೋ. ಬೇಡಿ ಅಮ್ಮ, ನಾನು ಹೊರಗಡೆ. ಪರವಾಗಿಲ್ಲ, ಕೂತ್ಕೋಪ. ಬೇಡಿ ಅಮ್ಮ, ಕೂತ್ಕೋ ಗುರು. ತಿನ್ನು ಗುರು. ಸಾಂಬಾರ್ ಹಾಕ್ಲಾ? ಹಾಕಿ. ಅಲ್ಲ, ಪ್ರಪಂಚದಲ್ಲಿ ಹೀಗೂ ಉಂಟಾ? 16 ವರ್ಷಗಳಾದ್ಮೇಲೆ ಸಾಯಿಸ್ಬಿಟ್ಟೆ ಅಂತ ತಿಳ್ಕೊಂಡ್ ತಂಗಿನ ಪ್ರತ್ಯಕ್ಷವಾಗಿ ನೋಡಿದ್ಯಲ್ಲ. ಎಷ್ಟು ಚೆನ್ನಾಗಿದ್ದಾಳೆ ಅಂತೀಯ ನನ್ನ ತಂಗಿ. ಮುಖದಲ್ಲಿ ಅದೇನು ಸೌಮ್ಯತೆ, ಕಣ್ಣುಗಳಲ್ಲಿ ಅದೇನು ಕಾಂತಿ, ಎಲ್ಲ ನಮ್ಮ ಅಮ್ಮನ ಹಾಗೆ. ಎಷ್ಟು ನೋಡಿದ್ರು ನೋಡ್ತಾನೆ ಇರೋಣ ಅನ್ಸುತ್ತೆ. ಅವಳಿಗೆ ತಕ್ಕ ಗಂಡ, ಬೊಂಬೆ ಅಂತ ಮಗು, ಒಳ್ಳೆ ಮನೆ,
ಗೌರಿ, ನನ್ನ ಜೀವಮಾನದಲ್ಲಿ ಇಂಥ ಒಂದು ತೃಪ್ತಿ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಸತ್ತು ಹೋದನ್ನ ಬದುಕಿದ್ದಾನೆ ಅಂತ ಗೊತ್ತಾದಾಗ ಅವಳಿಗಾಗೋ ಆನಂದ ಯೋಚನೆ ಮಾಡು. ಯೋಚನೆ ಮಾಡಿದ್ದೀನಿ. ನಡಿ ಹೋಗಿ ಹೇಳೋಣ. ಲೇಲೆ, ಎಲ್ಲಿ ಹೋಗ್ತೀಯ? ಏನ್ ಹೇಳ್ತೀಯ? ಅದೇ ನೀನ್ ಅವಳ ಅಣ್ಣ ಅಂತ. ಹಾ, ಹಾಗೆ ಹೇಳೋದು ನೀನ್ ತಿಳ್ಕೊಂಡ್ರು ಅಷ್ಟು ಸುಲಭ ಅಲ್ಲ. ಯಾಕೆ? ಗೌರಿ, ನನ್ನ ಒಂದು ಕ್ಷಣದ ದುಡುಕಿನಿಂದ ನಮ್ಮಪ್ಪ ನನ್ನ ಯೋಚನೆಯಲ್ಲೇ ಸಾಯೋದಕ್ಕೆ ಕಾರಣನಾಗ್ಬಿಟ್ಟೆ. ನಮ್ಮಮ್ಮ ಶಾಶ್ವತವಾಗಿ ಹಾಸಿಗೆ ಹಿಡಿಯೋ ಹಾಗೆ ಮಾಡ್ಬಿಟ್ಟೆ. ಈಗ ನಾನು ಅವಳ ಹತ್ರ ಹೋಗಿ, ಅಮ್ಮ ಲಕ್ಷ್ಮಿ, ನಾನೇ ನಿಮ್ಮ ಅಣ್ಣ ಅಂತ ಹೇಳಿಬಿಟ್ರೆ ಹೇಳಿದ್ರೇನು? ಅವಳು ನಂಬಿದ್ರೆ ಸರಿ, ನಂಬದೇ ಇದ್ರೆ ಹೀಗಿರೋ ಪ್ರೀತಿ ವಿಶ್ವಾಸನು ಕಳ್ಕೊಂಡ್ಬಿಟ್ರೆ ಹಾಗೆ ಈ ಜಗತ್ನಲ್ಲಿ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಯಾರೂ ಇರೋದಿಲ್ಲ. ಹಾಗೆ ನಾನು ಬದುಕಿದ್ರು ಒಂದೇ, ಸತ್ರು ಒಂದೇ. ಬೇಡ ಗುರು, ಹಾಗೆಲ್ಲ ಮಾತಾಡ್ಬೇಡ. ನಾನ್ ಮಾತಾಡಿದ್ದು ನಿಮ್ಗೇನಾದ್ರೂ ನೋವಾಗಿದ್ರೆ? ನೋವು ಅಂತ ಅಲ್ಲ, ಇದರಲ್ಲಿ ನಾವಿನ್ನೊಂದು ವಿಷಯ ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ನಾನು ಆ ಮನೆ ಡ್ರೈವರ್ ಆಗಿರೋನು. ಆ ಮನೆ ಪ್ರತಿಯೊಂದು ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಇವನು ಯಾವನಪ್ಪ ಇದ್ದಕ್ಕಿದ್ದ ಹಾಗೆ ಆಸ್ತಿಗೋಸ್ಕರ ಅಣ್ಣನ ತರ ಸೋಗ್ ಹಾಕೊಂಡ್ ಬಂದಿದ್ದಾನೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ರೆ? ಹೌದು. ಅದಕ್ಕೆ ನಾನು ಹೇಳ್ತಾ ಇರೋದು, ನೋಡು ಗೌರಿ, ನನ್ನ ತಂಗಿ ಪ್ರೇಮ ವಿಶ್ವಾಸ ಹೀಗೆ ಇರಬೇಕಾದ್ರೆ ಇವಾಗ ನಾನು ಹೇಗಿದ್ದೀನೋ ಹಾಗಿದ್ದು ಬಿಟ್ರೆ ಕ್ಷೇಮ ಅಲ್ಲ? ಬಾ. ಈ ಫ್ರಾಕ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಮ್ಮ. ನನಗೇನು ಈ ಫ್ರಾಕ್ ಚೆನ್ನಾಗಿದೆ ಅನ್ಸುತ್ತೆ ಅಲ್ಲ? ಕಲರು ಚೆನ್ನಾಗಿದೆ. ನೋಡೋಣ, ಅವಳು ಮ್ಯಾಚ್ ಆಗುತ್ತೆ ಇಲ್ಲಮ್ಮ? ನೋಡಿದ್ರ ನಿನಗೆ ಹೇಗನ್ಸುತ್ತೆ? ಚೆನ್ನಾಗಿದ್ಯಾ? ಅವಳಿಗೂ ಚೆನ್ನಾಗಿದೆ ಅಂತಪ್ಪ. ಹಾಗಾದ್ರೆ ಇದೇ ನಿನ್ ಬರ್ತ್ಡೇ ಫ್ರಾಕ್. ಇದನ್ನ ಪ್ಯಾಕ್ ಮಾಡಿ. ಸರಿ ಅಮ್ಮ. ಜಾಣ ಮರಿ. ಇಲ್ಲೇ ಇರು. ಆಗ್ಲಿ, ನಾನು ಹೋಗಿ ಬಡವೆನ್ ತರ್ತೀನಿ. ಇವತ್ತು ನಿನ್ ಹುಟ್ಟಬ್ಬ. ಎಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಮ್ಮ. ಹಾಗೆ ಏನಂದ್ರೆ ಇದರಲ್ಲಿ ಚಿನ್ನ ಚೈನ್ ನೋಡಿದ್ರ? ಚಿನ್ನ ಚೈನ್ ಯಾವ್ದು ಲಕ್ಷ್ಮಿ? ಮಗು ಚಿನ್ನ ಚೈನ್ ರೀ. ಇದರಲ್ಲೇ ಇಟ್ಟಿದ್ಯಾ ಇಲ್ಲ ಬೇರೆ ಎಲ್ಲಾದ್ರೂ ಇಟ್ಟಿದ್ಯಾ? ಚೆನ್ನಾಗಿ ಗಮನಿಸ್ಕೋ. ಅಯ್ಯೋ, ಇದ್ರಲ್ಲಿಟ್ಟು ಬೀರಲ್ಲಿ ಇಟ್ಟಿದ್ದೆ. ಹಾಗಾದ್ರೆ ಒಳಗಡೆ ಯಾರು ಬರ್ತಾರೆ? ಸುಬ್ಬಮ್ಮ, 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 ಇದರಲ್ಲಿ ಚಿನ್ನ ಚೈನ್ ಏನಾಯ್ತು? ಅಯ್ಯೋ ದೇವ್ರೇ, ನನಗೇನಮ್ಮ ಗೊತ್ತು? ಬೇರಲ್ಲಿ ಇಟ್ಟಿದ್ದು ಕಾಣಿಸ್ತಾ ಇಲ್ಲ. ನಮ್ಮ ರೂಮಾಗ ನಿಮ್ಮನ್ ಬಿಟ್ಟು ಬೇರೆ ಯಾರು ಬರ್ತಾರೆ? ನಾನು ಒಬ್ಳೇನಾ ಬರ್ತೀನಿ? ನಾನೂ ಬರ್ತೀನಿ, ಗುರುನೂ ಬರ್ತಾನೆ. ನಾನಂತೂ ಇವತ್ತು ಅಡುಗೆ ಮನೆ ಬಿಟ್ಟು ಕದಲ್ಲೇ ಇಲ್ಲ. ಗುರು ಸರ್, ಏನ್ ಸರ್? ಗುರು, ಈ ಬಾಕ್ಸ್ ನಲ್ಲಿ ಇಟ್ಟಿದ್ದ ಚಿನ್ನದ ಚೈನು ರೂಮಲ್ಲಿ ಇಟ್ಟಿದ್ರು. ಅದು ಇವಾಗ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡ್ದ್ಯಾ? ಚಿನ್ನ ಸರ್? ಹಾ. ಯಾವ ರೂಮ್ನಲ್ಲಿ? ನಮ್ಮ ರೂಮಲ್ಲಿ. ರೂಮ್ನಲ್ಲಿ ಇಟ್ಟ ಚಿನ್ನ ಸರ ಏನಾಯ್ತು? ಎಲ್ಲ ಕಡೆ ಹುಡುಕದ್ರ? ಎಲ್ಲೂ ಕಾಣಿಸ್ತಾ ಇಲ್ಲ. ಸುಬಕ, ಕರ್ದಿಯಪ್ಪ? ಇಲ್ಲೇ ಇದೆಯಾ? ಚೈನ್ ಏನಾಯ್ತು? ಯಾವ ಚೈನಪ್ಪ? ಚಿನ್ನ ಚೈನು ಕಣವ್ವ. ಚಿನ್ನದ ಚೈನು? ಈ ಬಾಕ್ಸ್ ಅಲ್ಲಿ ಇಟ್ಟಿತ್ತಲ್ಲ? ಆ ಬಾಕ್ಸ್ ನಲ್ಲಿ ಚಿನ್ನದ ಚೈನ್ ಇಟ್ಟಿತ್ತ? ಆ ಬಾಕ್ಸ್ ಏನ್ ನುಂಗ್ಬಿಡ್ತೋ ಏನೋ. ಓಹೋ, ಸುಬ್ಬಕ್ಕ ನುಂಗ್ಲಿಲ್ಲ ಹಾಗಿದ್ರೆ? ನಾನಾ? ನ್ಯಾಯ ಕಣಪ್ಪ. ಯಾಕೆಂದ್ರೆ 4-6 ವರ್ಷ ಜೈಲಲ್ಲಿ ಬಂದವಳು ನಾನು. ನಾನಲ್ದೆ ಇನ್ಯಾರು ಕದೀತಾರೆ ಈ ಮನೇಲಿ? ಓಹೋ, ನಾರು ಜೈಲಿನಲ್ಲಿ ಬಂದ ವಿಷಯ ನೀನು ಇಲ್ಲಿ ಜ್ಞಾಪಿಸ್ತಾ ಇದೀಯಾ? ಹಾಗಾದ್ರೆ ನೀನ್ ನಿಜ ಬಾಯ್ ಬಿಡೋದಿಲ್ಲ ಸರ್. ಇವಳು ಸಾಧಾರಣ ಅಲ್ಲ, ಮಹಾ ಕಿಲಾಡಿ. ಚೆನ್ನಾಗಿ ಪಾಠ ಮಾಡ್ತಾಳೆ. ಇವಳನ್ನ ಪೊಲೀಸ್ನವ್ರು ಕೊಟ್ಟು 4 ಒದೆ ಬಿತ್ತು ಅಂದ್ರೆ ಅವಳ ಚರಿತ್ರೆ ಹೊರಗೆ ಬರುತ್ತೆ.
ನಾನು ಹಿಂದೆ ಒಂದ್ಸಲ ಜ್ಞಾಪಕ ಕೊಟ್ಟಿದ್ದೀನಿ, ಆದ್ರೂ ಅವಳು ಬುದ್ಧಿ ಅವಳು ಬಿಟ್ಟಿಲ್ಲ ನೋಡಿ. ನಾನು ಯಾರು ಗೊತ್ತಾ? ಮಿಲಿಟರಿ ಆಫೀಸರ್. ಸುಮ್ಮನೆ ಅವ್ರ ಮೇಲೆ ಸುಳ್ಳು ಹೇಳಬೇಡ. ಮರ್ಯಾದೆಯಾಗಿ ಚೈನ್ ವಾಪಸ್ ಕೊಡು. ಇಲ್ಲದೆ ಹೋದ್ರೆ ಜೈಲಿಂದ ಬಂದು ನಿನ್ನ ಪುನಃ ಜೈಲಿಗೆ ಕಳಿಸ್ಬೇಕಾಗತ್ತೆ. ಹುಷಾರ್. ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಚೈನ್ ನಿಮ್ದಾ? ಹೌದು. ಎಲ್ಲಿ ಸಿಕ್ತು? ಈ ರಾಸ್ಕಲ್ ಮಾರ್ವಾಡಿ ಅಂಗಡಿಲಿ ಗಿರ್ವಿ ಇಡ್ತಾ ಇದ್ದ. ಅನುಮಾನ ಬಂದು ವಿಚಾರಿಸಿದ್ದಕ್ಕೆ ನಿಮ್ಮ ಅಡ್ರೆಸ್ ಹೇಳ್ದ. ಹೌದೇನು? ಯಾವಾಗ ಕದ್ದೆ ಇದನ್ನ? ಹೇಗೆ ಒಳಗ್ ಬಂದೆ? ನಾನೇನ್ ಬರ್ಲಿಲ್ಲ, ನಮ್ಮವ್ವನೇ ತಂದ್ಕೊಟ್ಲು. ಯಾರೋ ನಿಮ್ಮವ್ವ? ಅಲ್ಲಿ ನಿಂತವಳಲ್ಲ ಅವಳು, ಬಾವ ಮುಂಚೆ ಮಾಡೋ ಕೆಲಸ ಮಾಡ್ಬಿಟ್ಟು ಮಳ್ಳಿ ಹಂಗೆ ಹೆಂಗ್ ಬರ್ತಾವಳು ನೋಡು. ನೀನೇ ಅಲ್ವೇನವ ತಂದ್ಕೊಟ್ಟಿದ್ದು? ಇನ್ಸ್ಪೆಕ್ಟ್ರೆ, ನಮ್ಮವ್ವ ಕಳ್ಳಿ, ನಾನಲ್ಲ, ಅವಳೇ ಹಿಡ್ಕೊಳ್ಳಿ. ಏನ್ರಿ ಈ ಮನೆ ನಿಮ್ಗೇನ್ ಕಮ್ಮಿ ಆಗಿತ್ತು? ಅನ್ನ ತಿಂದ ಮನೆ ಕನ್ನ ಹಾಕ್ತೀರಾ? ತಪ್ಪಾಯ್ತಮ್ಮ, ತಪ್ಪಾಯ್ತು ಸಾಹೇಬ್ರೆ. ಈ ಮಗನಿಗೋಸ್ಕರ ನಾನು ಮಂಟಿನ ಕೆಲಸ ಮಾಡ್ಬಿಟ್ಟೆ. ನನ್ನ ಮಾತ್ರ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಡಿ. ಗ್ರೇಟ್ಫುಲ್ ವುಮನ್. ಸರ್, ಇವ್ರನ್ನ ಇಂಟ್ರಾಗೇಟ್ ಮಾಡೋದಕ್ಕೆ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಳ್ಕೊಂಡು ಹೋಗಿ. ಸರ್, ತಾವು ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಿ. ಓಕೆ, ನೀವು ಹೋಗಿ, ನಾ ಬರ್ತೀನಿ. ಥ್ಯಾಂಕ್ ಯು. ಬಾಮ್ಮ ಈ ಕಡೆ. ಗುರು, ಗುರು. ಟೆಡಿ ಟೆಡಿ, ಡೈವರ್ ಮಮ್ಮ ಕಾರ್ಗೆ ಇಟ್ಬಿಟ್ಟು ಹೊಟ್ಟೋಯ್ತು. ಏನಂದ್ರೆ ನೀವು ಮಾಡ್ತಾ ಇರೋದು? ಎಂಥ ತಪ್ಪು ಮಾಡ್ಬಿಟ್ಟೆ ಲಕ್ಷ್ಮಿ, ನಾನು ಎಂಥ ತಪ್ಪು ಮಾಡ್ಬಿಟ್ಟೆ ಲಕ್ಷ್ಮಿ, ತಪ್ಪು ಮಾಡ್ಬಿಟ್ಟೆ.